ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇದೇ ಜುಲೈ 28ರಿಂದ ನಿಮ್ಮ FA1 ಎಕ್ಸಾಮ್ಗಳು ಪ್ರಾರಂಭವಾಗಲಿದ್ದಾವೆ. ಸೊ ಅದಕ್ಕೆ ಸಂಬಂಧಿಸಿದಂತೆ 8ನೇ ತರಗತಿಯಲ್ಲಿ ಬರುವಂತಹ ತೃತೀಯ ಭಾಷೆ ಹಿಂದಿ ವಿಷಯದ FA1 ಹಿಂದಿ ಪ್ರಶ್ನೆ ಪತ್ರಿಕೆಯನ್ನ ನಾವುಗಳು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ವೀಕ್ಷಿಸಿ. ಹಾಗೂ ಯಾರು ಜಕರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋವನ್ನ ನಾವು ಪ್ರಾರಂಭ ಮಾಡೋಣ. ಮುಖ್ಯವಾಗಿ ಇದರಲ್ಲಿ ಬ್ಲೂ ಪ್ರಿಂಟ್ ಹಾಗೂ ಕ್ವಶನ್ ಪೇಪರ್ ಎರಡೂವನ್ನ ನಾನು ಹೇಳ್ತಾ ಹೋಗ್ತೀನಿ. ಅದರ ಕಡೆ ತಮ್ಮ ಗಮನ ಇರಲಿ ಹಾಗೂ ಸಿಲೆಬಸ್ ಸಹಿತ ಏನೇನಿರಲಿದೆ ಎನ್ನುವಂಥದ್ದನ್ನು ಸಹಿತ ಜೊತೆಗೆ ಇಲ್ಲಿ ನಾವು ಕವರ್ ಮಾಡ್ತಾ ಸಾಗೋಣ. तो चलिए बिना देर किए हम FA1 तृतीय भाषा हिंदी एज पर LBA बेस्ड क्वेश्चन पेपर ने ನಾವೊಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. तो चलिए सबसे पहले हम देखेंगे LBA बेस्ड क्वेश्चन पेपर है कौन सी कक्षा के लिए पाठ्य आधारित अंकलन 2026 और 27 उपलब्धि परीक्षा एक है FA1 है. ನಿರ್ಧಾರಿತ ಪಠ್ಯಕ್ರಮ अगर हम देखें ನಿರ್ಧಾರಿತ ಪಠ್ಯಕ್ರಮವನ್ನು ನೋಡೋದಾದ್ರೆ ಮೊದಲಿಗೆ ಪ್ರಾರ್ಥನಾ ಇದೊಂದು ಕವಿತೆ पद्य ಭಾಗವನ್ನು ತೆಗೆದುಕೊಂಡಿದ್ದೀವಿ ಹಾಗೂ ಶಿಕ್ಷಾ. गद्य भाग देखेंगे. गद्य के अंदर हमने लिया है मिर्च मसाला और मेरा बचपन और व्याकरण से संबंधित प्रश्नों को हमने लिया है. ब्लूप्रिंट अन्ना नाउ नोडल ब्लूप्रिंट को अगर हम देखते जाएंगे तो यहाँ पर कठिनता का स्तर उसके ऊपर भी हमने ब्लूप्रिंट बनाया. कठिनता ಮಟ್ಟದ ಮೇಲಿನ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ವಿ. ಒಟ್ಟು ಸರಳವಾಗಿ 6 अंकಗಳು ಬರ್ತವೆ और कुल प्रतिशत आएंगे 30 और साधारण 10 अंकों के लिए है 50% आएगा. कठिन 4 अंकों के लिए 20% आएगा. इसी प्रकार से प्रश्न प्रकार की दृष्टि से भी अगर हम देखते जाएंगे बहुविकल्पीय प्रश्नों को 2 हमने पूछा है 2 अंकों के लिए आएंगे. अनुरूपता प्रश्न वाले 2 हैं 2 अंक आएंगे. अति लघु उत्तर 1 अंक वाले प्रश्न 2 आएंगे. लघु उत्तर 2 अंकों वाले 2 प्रश्न आएंगे. 4 अंक यहाँ से आएंगे. लघु उत्तर 3 अंकों वाले 2 आएंगे और 6 अंक यहाँ से आएंगे. और दीर्घ उत्तर 1 आएगा 4 अंकों के लिए. ठीक है, इस प्रकार से हमारा पूरा ब्लूप्रिंट रहता है. इसी प्रकार से अगर हम देखेंगे ಉದ್ದೇಶ ದೃಷ್ಟಿಯಿಂದ ನೋಡಿದ್ರೆ ಸ್ಮರಣ, ಸಮಜನ, ಅಭಿವ್ಯಕ್ತಿ, ರಸಗ್ರಹಣ ಹಾಗೂ ಒಟ್ಟು ಎನ್ನುವಂಥದ್ದಿದೆ. ಇದೆಲ್ಲನೂ ಕೂಡ ನಿಮ್ಮ ಟೀಚರ್ಸ್ಗೆ ಅರ್ಥ ಆಗ್ತದೆ. ಈ ಪ್ರಕಾರ ನಮ್ಮ ಪ್ರಶ್ನೆ ಪತ್ರಿಕೆ ತಯಾರಾಗ್ತಾ ಇರ್ತದೆ. ಸ್ಮರಣದಿಂದ 4 ಅಂಕ, ಸಮಜನದಿಂದ 6 ಅಂಕ, ಅಭಿವ್ಯಕ್ತಿಯಿಂದ 10 ಅಂಕ ಹಾಗೂ ರಸಗ್ರಹಣಕ್ಕೆ ಯಾವುದು ನಾವು ನೀಡಿಲ್ಲ. ಸರಿನಾ? ಇನ್ನು ವಿಷಯ ವಸ್ತುವನ್ನ ನೋಡೋದಾದ್ರೆ ಗದ್ಯದಿಂದ 10 ಅಂಕ ಇದೆ, ಪದ್ಯದಿಂದ 8 ಅಂಕ, ವ್ಯಾಕರಣದಿಂದ 2 ಅಂಕ, ಹೀಗೆ ಒಟ್ಟು 20 ಅಂಕಗಳನ್ನ ನಾವಿಲ್ಲಿ ಕವರ್ ಮಾಡಿದೀವಿ. हम आगे बढ़ते हैं तो मुख्य रूप से ब्लूप्रिंट ಸಂಪೂರ್ಣವಾಗಿರುವಂತ ಬ್ಲೂಪ್ರಿಂಟ್ ಇಲ್ಲಿ ತಾವು ನೋಡ್ತಾ ಸಾಗಬಹುದು. ಸ್ಮರಣ, ಸಮಜನ, ಅಭಿವ್ಯಕ್ತಿ, ರಸಗ್ರಹಣ. ठीक है, ಮಿರ್ಚ್ ಮಸಾಲ ಪಾಠ 8ನೇ ತರಗತಿಗೆ ಸಂಬಂಧಿಸಿದಂತೆ ಮಿರ್ಚ್ ಮಸಾಲ ಎನ್ನುವಂತ ಏನ್ ಪಾಠ ಇದೆ ಅದರ ಮೇಲೆ ಒಟ್ಟಿಗಾಗಿ 2 ಪ್ರಶ್ನೆ 5 ಅಂಕಗಳನ್ನ ಕೊಟ್ಟಿದ್ದೀವಿ. ಮೇರಾ ದೇಶ್ ಮೇರಿ ಮಾँ वस्तुनिष्ठ प्रश्न 1 है. इसी प्रकार से अभिव्यक्ति के अंदर दीर्घ उत्तर. इस प्रकार से कुल 2 प्रश्न 5 अंक आएंगे. ಈ ಪ್ರಕಾರ ನಿಮ್ಮ ಸಂಪೂರ್ಣವಾಗಿರುವಂತಹ ಬ್ಲೂ ಪ್ರಿಂಟ್ ಇರಲಿದೆ ಹಾಗೂ ಯಾವೆಲ್ಲ ಪ್ರಶ್ನೆನ ಯಾವ ತರ ಕೇಳಿದೀವಿ ಅನ್ನೋದನ್ನು ಕೂಡ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ. ಬಹುವಿಕಲ್ಪಿ ಪ್ರಶ್ನೆ ಇದು ಸರಳ ಇದೆ, ಸಾಧಾರಣ ಇದೆ, ಯಾವೆಲ್ಲ ಇದೆ ಅನ್ನುವಂಥದ್ದನ್ನ. अब हम मुख्य प्रश्न पत्रिके और आगे बढ़ते हैं. मुख्य प्रश्न पत्रिಕೆಯನ್ನ ನಾವು ನೋಡ್ತಾ ಹೋಗೋಣ. LBA ಆಧಾರಿತ ಉಪಲಬ್ಧಿ ಪರೀಕ್ಷೆ FA1 ಅಂತ ಕರಿತೀವಿ. ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಸಹಿ ವಿಕಲ್ಪ ಚುನ್ಕರ್ ಲಿಖಿ ಅನ್ನೋದು ಕೊಟ್ಟಿದ್ದೀವಿ. ಎಷ್ಟು 2 MCQ ಪ್ರಶ್ನೆಗಳನ್ನ. ಎಂತದ್ದು ಇದು MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. MCQ ಪ್ರಶ್ನೆಗಳಿದ್ದಾವೆ. ಸೊ ಇದನ್ನ ನಾವು ನೋಡೋದಾದ್ರೆ ಪಹला जो प्रश्न है सच का विलोम रूप. विलोम ಅಂದ್ರೆ ವಿರುದ್ಧ ಪದ. ಸರಿನಾ ಮಕ್ಕಳೇ? ವಿಲೋಮ ಅಂದ್ರೆ ವಿರುದ್ಧ ಪದ. सच ಎನ್ನುವಂತ ಶಬ್ದದ ವಿಲೋಮ ಪದವನ್ನ ಬರಿಬೇಕಾಗಿರುವಂತದ್ದು. और आपके ऑप्शन है अ सच्चाई, आ झूठ, ई अमीर और ई है गरीब. 2 देखेंगे वारिधर ಶಬ್ದ का ಸಮಾನಾರ್ಥಕ ಶಬ್ದ. ಸಮಾನಾರ್ಥಕ ಶಬ್ದ ಯಾವ್ದ್ರದ್ದು? ವಾರಿಧರ್ ಎನ್ನುವಂತ ಶಬ್ದದ್ದು ಸಮಾನಾರ್ಥಕ ಶಬ್ದವನ್ನ ಮಕ್ಕಳಿಗೆ ಬರಿಬೇಕಾಗಿರುವಂತದ್ದು. ಆಪ್ಷನ್ಸ್ है आपके अ आकाश, आ वर्षा, ई बादल, ई जल ಎನ್ನುವಂತ. ಇದರ ಸರಿಯಾಗಿರುವಂತ ಉತ್ತರವನ್ನ ನೀವು ಆನ್ಸರ್ ಶೀಟ್ ಅಲ್ಲಿ ಬರಿಬೇಕಾಗಿರುವಂತದ್ದು. नेक्स्ट हम आते हैं मुख्य प्रश्न 2. अनुरूपता वाला प्रश्न है. कुल मिलाकर हमें यहाँ से आएंगे 2 प्रश्न है, प्रत्येक के लिए 1 अंक. कुल मिलाकर यहाँ से हमें आएंगे 2 अंक. प्रश्न 3 देखेंगे हिमालय पर्वत. सो ಇಲ್ಲಿ ನಿಮಗೆ ಏನ್ ಮಾಡ್ಬೇಕಂದ್ರೆ पहला और दूसरे शब्द के बीच का संबंध को आपको देखना है. हिमालय, हिमालय, पर्वत यानी कि हिमालय यह क्या है? पर्वत है ना बच्चों? संबंध क्या है? हिमालय क्या है वह लिखना है आपको. इसी प्रकार से इच्छोगिल यह क्या है वो आपको उत्तर यहाँ पर आपके आंसर शीट के अंदर लिखना है. प्रश्न 4 है नदी बहना. तो आपके पद्य भाग के अंदर दिया गया है नदी का गुण क्या दिया गया है? बहना. मुरली, मुरली क्या करता है उसको आपको यहाँ पर दिए गए स्थान के ऊपर आपके उत्तर पत्रिका के अंदर आपको लिखना है. मुख्य प्रश्न 3 देखेंगे. निम्नलिखित प्रश्नों के उत्तर 1 वाक्य में लिखिए. कितने वाक्य में? 1 वाक्य में. कुल मिलाकर 2 प्रश्न है, 1 अंक
और कुल मिलाकर यहाँ से 2 अंक आपको आते हैं। ಪ್ರಶ್ನೆ 5 देखेंगे, हमें कैसे रहना चाहिए, ನಮಗೆ ಹೇಗೆ ಇರಬೇಕು, ನಾವು ಹೇಗೆ ಇರಬೇಕು ಎನ್ನುವಂಥದ್ದು। प्रश्न 6 देखेंगे, शिशु ने रो रो कर क्या सीखा है, शिशु ने रो रो कर क्या सीखा है। प्रश्न 4 देखेंगे, निम्नलिखित प्रश्नों के उत्तर 2 या 3 वाक्यों में लिखिए। कुल मिलाकर यहाँ पर आपको आएंगे 2 प्रश्न है, 2 अंकों के लिए कुल मिलाकर आपको यहाँ आएंगे 4 अंक। कितने अंक आएंगे? 4 अंक आएंगे। प्रश्न 7 अगर हम देखेंगे, हमें क्या छोड़कर क्या अपनाना चाहिए, ನಾವು ಏನನ್ನ ಬಿಟ್ಟು ಏನನ್ನ ಸ್ವೀಕಾರ ಮಾಡ್ಕೊಳ್ಬೇಕು ಎನ್ನುವಂಥದ್ದು। प्रश्न 8 देखेंगे, भारत पर दुश्मनों ने कब आक्रमण किया। मुख्य प्रश्न 5 के ऊपर निम्नलिखित प्रश्नों के उत्तर 3-4 वाक्यों में लिखिए। मुख्य रूप से आपको आएंगे 2 प्रश्न, कितने अंकों के लिए? 3 अंकों के लिए कुल 6 अंक आएंगे। ಒಟ್ಟು 6 ಅಂಕಗಳು ಮಕ್ಕಳೇ ಬರ್ತವೆ ನಿಮಗೆ ಇಲ್ಲಿ। 3 ಅಂಕದ ಪ್ರಶ್ನೆಗಳಿವು। ಪ್ರಶ್ನೆ 9 ಅನ್ನು ನೋಡಿದರೆ, ಚಂಪಾ ನೆ ಚಮೇಲಿ ಸೆ ಕ್ಯಾ ಕಹಾ, ಚಂಪಾ ಚಮೇಲಿಗೆ ಏನನ್ನ ಹೇಳ್ತಾಳೆ ಎನ್ನುವಂಥದ್ದು ಬರೀಬೇಕು। प्रश्न 10 देखेंगे, शिशु ने दुनिया में आकर पहले क्या क्या सीखता है और कैसे सीखता है, ಶಿಶು ಜಗತ್ತಲ್ಲಿ ಬಂದು ಏನೇನು ಕಲಿತಾನೆ ಮತ್ತು ಹೇಗೆ ಕಲಿತಾನೆ ಎನ್ನುವಂಥದ್ದು। निम्नलिखित प्रश्नों के उत्तर 5-6 वाक्यों में लिखिए। ठीक है, ಒಂದು 4 अंकದ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಕೊಟ್ಟಿದ್ದೀವಿ। प्रश्न क्या है? प्रश्न 11 है, युद्ध भूमि को जाते हुए पुत्र के सिर पर हाथ रखकर मां ने क्या आशीर्वाद दिया। ठीक है, इಷ್ಟು ತಾವುಗಳು ಬರೆದ್ರಿ ಅಂದ್ರೆ आपको मिलेंगे कितने अंक? 20 अंक मिलेंगे। 20 में से 20 अंक आपको मिलेंगे। ಇದು FA1 ಪ್ರಶ್ನೆ ಪತ್ರಿಕೆ ಆಗಿತ್ತು। ಇದಕ್ಕೆ ಸಂಬಂಧಿಸಿದಂತೆ PDF ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ತಾವು ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ನು ಸಹಿತ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು। ಸೊ ಯಾರು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇಂತಹ ವಿಡಿಯೋಗಳನ್ನ ಪಡೆಯೋದಕ್ಕೆ ಜಕ್ಯಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।